ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿ ಮಾನ್ಯ ಶಾಸಕರಾದ NT ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. A to Z ಸುದ್ದಿವಾಹಿನಿ ಜೊತೆ ಮಾತನಾಡಿದ ಶಾಸಕರಾದ NT ಶ್ರೀನಿವಾಸ್ ರವರು ಗರ್ಭಿಣಿ ಮಹಿಳೆಯರಿಗೆ ಜೀವನದಲ್ಲಿ ಇದು ಅತ್ಯಂತ ಮಹತ್ವದ ಕ್ಷಣಗಳು. ಗರ್ಭಿಣಿ ಮಹಿಳೆಗೆ ನಾವು ನಿಮ್ಮ ಜೊತೆ ಇದ್ದೇವೆ ಎಂದು ಧೈರ್ಯ ತುಂಬುವ ಕಾರ್ಯಕ್ರಮವೇ ಸೀಮಂತ ಕಾರ್ಯಕ್ರಮ. ಈ ಬಾರಿ ಗುಡೇಕೋಟೆ ಗ್ರಾಮದ ಭಾಗದಿಂದ ಸುಮಾರು 100 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಕೂಡ್ಲಿಗಿ, ಹೊಸಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವರದಿಗಾರರು ತಿಪ್ಪೇಸ್ವಾಮಿ, A to Z ನ್ಯೂಸ್, ಕೂಡ್ಲಿಗಿ ತಾಲೂಕು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈಗ ಒಂದು ಹೆಣ್ಣಿಗೆ ಗರ್ಭಿಣಿ ಆಗೋದಂದರೆ ಜೀವನದಲ್ಲಿ ಅತ್ಯಂತ ಮಹತ್ವದ ಒಂದು ಕ್ಷಣಗಳು ಅವರ ಜೀವನದಲ್ಲಿ, ಆರೋಗ್ಯ ವಿಷಯದಲ್ಲಿ, ಮುಂದಿನ ಜೀವನಕ್ಕೆ ಅಂಥದ್ದೊಂದು ಇದ್ರದ್ದು ನೂರಾರು ಸಾವಿರಾರು ವರ್ಷಗಳಿಂದ ಯಾಕೆಂದರೆ ಅವ್ರದ್ದು ಸೈಕಾಲಜಿಕಲಿ ಹಾರ್ಮೋನ್ಸ್ ಚೇಂಜಸ್ ಆಗಿಬಿಟ್ಟು ಸ್ವಲ್ಪ ಡಿಪ್ರೆಷನ್ನಲ್ಲಿರ್ತಾರೆ ಗರ್ಭಿಣಿ ಹೆಂಗಸು. ವಿಶೇಷವಾಗಿ 8 ತಿಂಗಳು 9 ತಿಂಗಳು ಬರ್ತಾರೆ. ಆ ಸಮಯದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ, ಕುಟುಂಬಸ್ಥರೆಲ್ಲ, ನೀನು ಧೈರ್ಯವಾಗಿದೆ ಅಂತ, ಮತ್ತು ಮಗು ಮತ್ತು ತಾಯಿ ಇಬ್ಬರು ಆರೋಗ್ಯವಾಗಿರಲಿ, ನಾವು ಜೊತೆಗಿದ್ದೀವಿ ಅಂತ ತಿಳಿಸೋ ಒಂದು ಕಾರ್ಯಕ್ರಮನೇ ಸೀಮಂತ ಕಾರ್ಯಕ್ರಮ. ಎಲ್ಲರೂ ಒಟ್ಟಿಗೆ ಸೇರಿ ಅವ್ರಿಗೆ ಉಡಿ ತುಂಬಿ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡೋಂಥದ್ದು ಒಂದು ಕಾರ್ಯಕ್ರಮ ಇದು. ಸೊ ಇಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮದು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು. ಸೊ ಇಂಥದ್ರಲ್ಲಿ ಬಡವರು, ಕೃಷಿ ಕಾರ್ಮಿಕರು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರೇ ಜಾಸ್ತಿ ಇರೋಂಥವ್ರು ಈ ವಿಪರೀತ ಕಷ್ಟದಿಂದ ಸೀಮಂತ ಅನ್ನೋದೆಲ್ಲ ಇವರಿಗೆ ತುಂಬ ದೂರವಾದ ಮಾತು. ಸೊ ಅಂಥದ್ದೊಂದು ಒಬ್ಬರು ಶಾಸಕರಾಗಿರೋಂಥವ್ರು ಒಂದು ಜವಾಬ್ದಾರಿ ತಗೊಂಡು ನಾವು ನಿಮ್ಮ ಜೊತೆಗಿದ್ದೀವಿ ಅಂತಂದರೆ ಅವ್ರಿಗೆ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಆತ್ಮಸ್ಥೈರ್ಯ ಹೆಚ್ಚಿಸಿ ಅವರ ಆರೋಗ್ಯನ ಮತ್ತು ಆ ಹುಟ್ಟೋ ಮಗುಗೆ ಆರೋಗ್ಯ ಕೂಡ ಚೆನ್ನಾಗಿರಲಿ, ಮಗುನೂ ಉತ್ತಮವಾಗಿ ಬೆಳೀಲಿ, ಮತ್ತು ಅವ್ರಿಗೆ ಏನು ರಕ್ತಹೀನತೆಯಿಂದ ಎಲ್ಲ ಹೆಣ್ಮಕ್ಳು ಬಳಲ್ತಾ ಇದ್ದಾರೆ, ಅವ್ರಿಗೆ ಒಂದು ಉತ್ತಮ ಚಿಕಿತ್ಸೆ ನೀಡಿ ಮತ್ತು ಹುಟ್ಟೋ ಮಗುಗೂ ಚೆನ್ನಾಗಿ ಹುಟ್ಟಲಿ ಅಂತ ಹೇಳ್ತಾ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಒಂದು ಕಾರ್ಯಕ್ರಮನೇ ಇದು ಸೀಮಂತ ಕಾರ್ಯಕ್ರಮ. ಸೊ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಸುಮಾರು 100ಕ್ಕೂ ಹೆಚ್ಚು ಇವತ್ತು ನಮ್ಮ ಭಾಗದಿಂದ ಕೂಡ್ಲಿಗಿ ತಾಲೂಕಿನ ಗರ್ಭಿಣಿ ಮಹಿಳೆಯರು ಬಂದು ಇವತ್ತು ಎಲ್ಲ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಖುಷಿಯಿಂದ ಅವರು ಇವತ್ತು ಖುಷಿ ಪಡ್ತಾ ಇದ್ದಾರೆ. ಶಾಸಕರು ಇದನ್ನು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಹೋದ ವರ್ಷ ಕೂಡ ಸುಮಾರು 100 ಜನಕ್ಕಿಂತ ಹೆಚ್ಚು ಜನಕ್ಕೆ ನಾವು ಇದೇ ಮಹಿಳಾ ದಿನಾಚರಣೆ ಅಂಗವಾಗಿ ಮಾಡಿದ್ವಿ. ಸೊ ಇವತ್ತು ಅದೇ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಸೊ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಂಥ ಕೆಲಸ ನಮ್ಮ ತಾಲೂಕಿನ ಜನರಿಗೆ ನಾವು ಅವ್ರ ಜೊತೆ ಇದೀವನ್ನ ಹೇಳೋದಕ್ಕೆ ಒಂದು ಸಂದೇಶ ಕೊಡೋದಕ್ಕೆ ಖಂಡಿತ ನಿರಂತರ ಕಾರ್ಯಕ್ರಮ ಒತ್ತಡಗಳಿಂದ ಎಲ್ಲರನ್ನೂ ಕರೆಸಿ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಗುಡೇಕೋಟೆ ಹೋಬಳಿ ಕಡೆಯಿಂದ ಕರೆಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕಸಬಾ ಹೋಬಳಿ, ಕೂಡ್ಲಿಗಿ ಮತ್ತು ಉಜ್ಜಿನಿ ಮತ್ತು ಹೊಸಳ್ಳಿ ಭಾಗದ ಎಲ್ಲ ಹೆಣ್ಮಕ್ಳಿಗೂ ಈ ಕೆಲಸಗಳನ್ನ ಮಾಡೋಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ. ಇದು ಈ ತಾಲೂಕಲ್ಲಿ ಇದು ರಾಜ್ಯದಲ್ಲಿ ಶಾಸಕರು ಉಳಿದುಂಬ ಕಾರ್ಯಕ್ರಮ ಶ್ರೀಮಂತ ಕಾರ್ಯ ಮಾಡುವುದು ಅಪರೂಪ. ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನಿಜವಾಗಿ ಬಡವರ ಬಗ್ಗೆ ಕಾಳಜಿ ಇದೆ. ಆ ಬಡವರು ಒಂದು ಶ್ರೀಮಂತ ಕಾರ್ಯ ಮಾಡಬೇಕಾದ್ರೆ ಮಿನಿಮಮ್ 25,000 30,000 ರೂಪಾಯಿ ದುಡ್ಡು ಖರ್ಚಾಗ್ತದೆ. ಆ ನಿಟ್ಟಿನಲ್ಲಿ ಬಡವರಿಗೆ ತೊಂದರೆ ಆಗಬಾರ್ದು. ಆ ಮಕ್ಕಳು ಎಲ್ಲ ನಮ್ಮ ತಾಯಂದಿರೆ, ನಮ್ಮವರಿಗೆ ಬಂದು ಬಳಗದವರೆ, ಆ ಎಲ್ಲ ಸಮಾಜದ ಜನರಿಗೆ ಕರ್ಕೊಂಡು ಒಂದು ಶ್ರೀಮಂತ ಕಾರ್ಯ ಅವ್ರ ಮನೆ ಮುಂದೆ ಒಂದು ಸಂಭ್ರಮದ ರೀತಿಯಲ್ಲಿ ಇದು ಮಾಡಿದ್ದು ಸ್ವಾಮಿಯ ನೆನೆಸ್ಕೊಳ್ಬೇಕು. ನಿಜವಾಗಿ ಒಂದು ಮಾದರಿ. ಈ ಥರ ಒಂದು ಸರಳವಾಗಿ ಶ್ರೀಮಂತ ಕಾರ್ಯಗಳಾದರೆ ಎಷ್ಟೋ ಸಾಲದ ಬಾಧೆಗಳಿಂದ ರೈತರು ತಕ್ಕೊಳ್ತಾರೆ. ಮುಂದಿನ ದಿನ ನಮ್ಮ ಶಾಸಕರಿಗೆ ನಾವು ಸಲಹೆ ಕೊಡ್ತೀವಿ. ಒಂದು ತಾಲೂಕು ಮಟ್ಟದ ಮಹಿಳಾ ದಿನಾಚರಣೆ ಅಂಗವಾಗಿ ಇಡೀ ತಾಲೂಕು ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಬ್ಬ ಸಾಧು ಸಂತರನ್ನು ಕರೆಸಿ ಅವ್ರಿಗೆ ಆಶೀರ್ವಾದ ಮಾಡಿ ಆರೋಗ್ಯದ ಬಗ್ಗೆ ಕೂಡ ಡಾಕ್ಟ್ರು ಕರೆಸಿ ಹೆಲ್ತ್ ಹೆಂಗೆ ಇಟ್ಕೋಬೇಕು, ಮಕ್ಕಳ ಹೇಗಿರಬೇಕು ಅಂತ ಒಂದು ತಿಳಿಸ್ತಾರೆ ಅನ್ನೋ ಒಂದು ಆಶೀರ್ವಾದವನ್ನು ಇಟ್ಕೊಂಡ್ವಿ. ಇದು ನಮ್ಮ ಕ್ಷೇತ್ರ ಬದಲಾವಣೆ ಆಗ್ತಾಯಿದೆ, ಬದಲಾವಣೆ ಬಂದಿದೆ. ನಿಜವಾಗಿ ಎಲ್ಲರ ಜೊತೆ ಕೂಡ ಹೊಂದ್ಕೊಂಡು ನಮ್ಮ ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಾವು ಸದಾ ಇರ್ತೀವಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.